ಬಳ್ಳಾರಿಯಲ್ಲಿ ವಾಲ್ಮೀಕಿ ಜಯಂತಿಯ ಕಾರಣಕ್ಕಾಗಿ ಫ್ಲೆಕ್ಸ್ ಕಟ್ಟುವ ವಿಚಾರದಲ್ಲಿ ಆದಂತ ಜಗಳ ಇದೀಗ ರಣರಂಗವಾಗಿ ಮಾರ್ಪಟ್ಟಿದೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿ ಇದೀಗ ಕೊತ ಕುದೀತಾ ಇದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಭೇಟಿಗೆ ಮುಂದಾಗ್ತಾ ಇದೆ. ಬಿಜೆಪಿ ಘಟನೆಗೆ ಕಾರಣಕರ್ತರ ವಿರುದ್ಧ ಕ್ರಮವನ್ನು ಜರುಗಿಸಲಿಕ್ಕೆ ಆಗ್ರಹವನ್ನು ಮಾಡೋರಿದ್ದಾರೆ. ಜನಾರ್ದನ ರೆಡ್ಡಿ ಮತ್ತು ರಾಮುಲುಗೆ ಸೂಕ್ತ ಭದ್ರತೆ ಒದಗಿಸಲಿಕ್ಕೆ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾಗಲಿಕ್ಕೆ ಹೊರಟಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಮತ್ತು ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿಗೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಬಳ್ಳಾರಿಯಲ್ಲಿ ಆರಂಭವಾದಂಥ ಈ ಬಳ್ಳಾರಿ ದಂಗಲ್ ಇದೀಗ ಬೆಂಗಳೂರುವರೆಗೂ ಕೂಡ ತಲುಪಿದೆ. ಅದು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯವರೆಗೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀರಿ. ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಮಾತನ್ನ ಆಡಿದ್ದಾರೆ. ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡ್ದಂಗೆ ಆಗಿದೆ. ಒಂದು ಕಡೆ ಪೊಲೀಸರೇ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋದು ಒಂದು ಕಡೆ, ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಗುಂಡಾರಿಸುವಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ, ಪೊಲಿಟಿಕಲಿ ಇರಲಿಲ್ಲ. ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ, ಏನು ಹೇಳಿದ್ರಿ? ಬಳ್ಳಾರಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಬಳ್ಳಾರಿ ಈಗ ರಣರಂಗವಾಗಿದೆ ಒಂದು ಫ್ಲೆಕ್ಸ್ ಕಟ್ಟುವ ವಿಚಾರಕ್ಕೆ. ಅತ್ಯಂತ ಶಾಂತಿಯುತವಾಗಿ ವಾಲ್ಮೀಕಿ ಜಯಂತಿಯನ್ನು ನೆರವೇರಿಸಬೇಕಾಗಿತ್ತು. ಆದರೆ ಇದೀಗ ಇದು ಕೇವಲ ಬಳ್ಳಾರಿಯ ಲೋಕಲ್ ಫೈಟ್ ಆಗಿ ಉಳಿದುಕೊಂಡಿಲ್ಲ. ಇದು ಕಾಂಗ್ರೆಸ್ ಬಿಜೆಪಿಯ ನಡುವಣ ಫೈಟ್ ಆಗಿ ರಾಜ್ಯ ರಾಜಕಾರಣಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದೆ. ಇದನ್ನು ಬಿಜೆಪಿ ಹೆಂಗೆ ನೋಡುತ್ತೆ? ಜೊತೆಗೆ ಇದನ್ನು ಈಗ ಅಶೋಕ್ ಅವರು ವಿವರಿಸ್ತಾ ಇದ್ರು. ಈ ಹಿಂದೆ ಸಿದ್ದರಾಮಯ್ಯವರು ಬಳ್ಳಾರಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು, ಈಗೇನು ಹೇಳ್ತೀರಿ ಅಂತ ಹೇಳಿ ಬಳ್ಳಾರಿ ಪಾದಯಾತ್ರೆಯನ್ನು ಪ್ರಶ್ನಿಸುವ ಹಂತಕ್ಕೂ ಕೂಡ ತಲುಪಿದೆ ಅಂತ ಹೇಳಿದ್ರೆ ಬಿಜೆಪಿ ಇದನ್ನು ಹೇಗೆ ಹೋರಾಟದ ದೃಷ್ಟಿಯಿಂದ ನೋಡುತ್ತೆ, ಯಾವ ರೀತಿ ತೆಗೆದುಕೊಂಡಿದೆ ಅಂತ? ದಶರಥ್, ಬಳ್ಳಾರಿಯ ಗಲಭೆ ವಿಚಾರವನ್ನ ಬಿಜೆಪಿ ಬಹಳ ತೀವ್ರತರನಾಗಿ ತೆಗೆದುಕೊಂಡಿದೆ. ತಮ್ಮ ಇಬ್ಬರು ಶಾಸಕ ಮಿತ್ರರ ವಿಚಾರದಲ್ಲಿ ಆಗಿರುವಂತಹ ಹತ್ಯೆಯ ಪ್ರಕರಣ ಅಂತಲೇ ಇದನ್ನ ಬಣ್ಣಿಸ್ತಾ ಇದೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆಯ ಲೋಪವನ್ನು ಎತ್ತಿ ತೋರಿಸಿದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ವಿಚಾರವಾಗಿ ತಮ್ಮ ನಾಯಕರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿಕೊಡಬೇಕು, ಹಾಗೆ ಸರ್ಕಾರದ ನಿಟ್ಟಿನಲ್ಲಿ ನಡೆದಿರುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರದ ರೂಪ ಇದಾಗಿರೋದ್ರಿಂದಾಗಿ ಇದರ ವಿರುದ್ಧ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಹೇರಿದೆ. ಅದಕ್ಕಿಂತ ಹೆಚ್ಚಾಗಿ ಈಗ ವಿಪಕ್ಷ ನಾಯಕರಾದಂಥ ಅಶೋಕ್ ಮತ್ತವರ ಉಳಿದಂಥ ನಾಯಕರುಗಳೆಲ್ಲರೂ ಕೂಡ ಈಗ ಮಧ್ಯಾಹ್ನ 1ಕ್ಕೆ ಡಿಜಿಪಿ ಅವರನ್ನ ಭೇಟಿ ಮಾಡಲಿದ್ದಾರೆ. ಪ್ರಕರಣದ ಸಮಗ್ರ ತನಿಖೆಯನ್ನು ಮಾಡಬೇಕು, ಜೊತೆಗೆ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿಕೊಡಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಜಕೀಯವಾಗಿ ಈ ವಿಚಾರವನ್ನ ನೋಡುವುದಕ್ಕಿಂತಲೂ ಹೆಚ್ಚಾಗಿ ಜನಪ್ರತಿನಿಧಿಗಳಾದಂಥವರಿಗೆ ಸ್ಥಳೀಯ ವಿಚಾರಗಳಲ್ಲಿ ಮತ್ತು ವ್ಯವಸ್ಥೆಗಳಲ್ಲಿ ಆಗ್ತಿರುವಂಥ ಲೋಪವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದೆ. ಸ್ಪೀಕರ್ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಶಾಸಕರ ವಿಚಾರದಲ್ಲಿ ಆಗ್ತಿರುವಂತಹ ಈ ರೀತಿಯ ಸೈದ್ಧಾಂತಿಕ ವಿರೋಧದ ವಿಚಾರಗಳಿಗೆ ಅವರ ವಸ್ತುಸ್ಥಿತಿಯಲ್ಲಿ ಆಗ್ತಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಸರ್ಕಾರ ಈ ಹಿಂದೆ ಬಳ್ಳಾರಿ ವಿಚಾರದಲ್ಲಿ ಕಾಂಗ್ರೆಸ್ನ ಅವಧಿಯಲ್ಲಿ ತೆಗೆದುಕೊಳ್ಳದಿದ್ದಂಥ ನೀತಿ ನಿಲುವುಗಳು ಈಗ ಬದಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಹಿಂದೆ ಪಾದಯಾತ್ರೆ ಸಂದರ್ಭದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ವಿಚಾರವನ್ನು ಹೇಳಿ ಬಿಜೆಪಿಯನ್ನು ಲೇವಡಿಯನ್ನು ಮಾಡಿದ್ರು. ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಬದಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ.
ಸರ್ಕಾರ ಈ ವಿಚಾರದಲ್ಲಿ ಸೂಕ್ತ ನಿರ್ಧಾರವನ್ನ ಮತ್ತು ಭದ್ರತೆಯನ್ನು ತೆಗೆದುಕೊಳ್ಳದಿದ್ದಲ್ಲಿ ರಾಜಕೀಯ ವೈಷಮ್ಯವನ್ನೇ ಮುಂದುವರಿಸುವ ಪರಿಸ್ಥಿತಿ ತೆಗೆದುಕೊಂಡು ಬಂದಲ್ಲಿ ಆಂಧ್ರ ಮಾದರಿಯ ರಕ್ತಸಿಕ್ತ ರಾಜಕೀಯವನ್ನು ಇಲ್ಲಿ ಆರಂಭಿಸೋದಾದ್ರೆ ಅದಕ್ಕೆ ತಿರುಗೇಟನ್ನು ನೀಡುವುದಕ್ಕೆ ಬಿಜೆಪಿ ಸಿದ್ಧವಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಈ ರೀತಿಯ ಸಂಸ್ಕೃತಿ ಇರಲಿಲ್ಲ. ಕಾಂಗ್ರೆಸ್ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕೋಸ್ಕರ ಈ ರೀತಿಯ ರಾಜಕಾರಣ ಮಾಡುವುದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ಕೊಂಡಿದೆ. ಜೊತೆಗೆ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಬರದಿದ್ದಲ್ಲಿ ಉಗ್ರ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ದಶರಥ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲ ಮಾಹಿತಿಗೆ.